ಡಿ ಕೆ ಶಿವಕುಮಾರ್ ಅವರ ಚಂಪಣ್ಣ ಎಂಟ್ರಿ ಮೈತ್ರಿ ನಾಯಕರಿಗೆ ಏನಾದ್ರು ಭಯ ಬೀಳಿಸಿದಾರ? ನನಗೆ ಗೊತ್ತಿಲ್ಲ ಪಾಪ, ಅವರೆಲ್ಲ ಯಾಕ್ರಿ ಭಯ, ಎಲ್ಲ ದೊಡ್ಡ ದೊಡ್ಡವರು ಇದ್ದಾರೆ. ಅವರ ಗೆಲುವಿನಿಂದಾಗಿ ಹೌದಪ್ಪ, ನಮ್ಮ ನಿದ್ದೆನೇ ಇಲ್ಲ, ಏನಿಲ್ಲ. ಜನ ಸೇವೆ ಮಾಡ್ಕೊಂಡೇ ನಮ್ಮ ನಿದ್ದೆ ಇಲ್ಲ. ಏನು ಮಾಡೋಕ್ಕಾಗ್ತದೆ? ಅವ್ರು ನೋಡಿದ್ರೆ ಗಡಗಡ ಅಂತ ಗಡಗ್ತೀನಿ, ನಡುಗ್ತಾ ಇದ್ದೀನಿ ನಾನು. ಸರ್, ಇಷ್ಟೆಲ್ಲ ಸಮಸ್ಯೆಗಳನ್ನು ನೋಡಿದಾಗ ಕುಮಾರಸ್ವಾಮಿ ಅವರು ಶಾಸಕರಾಗಿದ್ದಾಗ ಯಾವುದೇ ರೀತಿಯಾದ ಕೆಲಸಗಳನ್ನ ಮಾಡಿಲ್ಲ ಅಂತ ನನಗೇನಪ್ಪ, ಜನ ತೀರ್ಮಾನ ಮಾಡ್ತಾರೆ, ಅದಕ್ಕೆ ನಾನು ಯಾಕೆ ತೀರ್ಮಾನ ಮಾಡಲಿ? ಇವಾಗ ಪ್ರಮುಖವಾಗಿ 3 ಜನ DCMಗಳನ್ನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕೇಂದ್ರ ಚರ್ಚೆ ನಡೀತಾ ಇದೆ. ನಮ್ಮ ಪಾರ್ಟಿ ತೀರ್ಮಾನ ಮಾಡ್ತೀನಿ. ಚರ್ಚೆ ಮಾಡಬೇಕು, ಅಧ್ಯಕ್ಷರು ಕೂಡ ಚೇಂಜ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಒಳಗೆ ಬಹಳಷ್ಟು ಜನ ಚರ್ಚೆ ಮಾಡ್ತಾ ಇರುವಂಥದ್ದು ಪಕ್ಷದಲ್ಲಿ. ನನಗೆ ಅವೆಲ್ಲ ಗೊತ್ತಿಲ್ಲ. ಸರ್, ಈಗ ಬೈ ಎಲೆಕ್ಷನ್ ಕಮಿಟಿ ಫಾರ್ಮ್ ಮಾಡಿದ್ದೀರಾ ಚಲುವರಾಯಸ್ವಾಮಿ ನೇತೃತ್ವದ ಅಧ್ಯಕ್ಷತೆ ಚನ್ನಪಟ್ಟಣ? ಇಲ್ಲ, ನಮ್ಮ ಪಾರ್ಟಿಲಿ ಒಂದು ಪ್ರೊಸೀಜರ್ ಇದೆ. ಈಗ ನಾವು ಒಂದು ಟೀಮ್ ಕಳಿಸ್ತೀವಿ. ಈಗ ನಾವು ಅದಕ್ಕೆ ಪಾರ್ಟಿ ಆಗೋದಿಲ್ಲ. ಕಾರ್ಯಕರ್ತರ ಅಭಿಪ್ರಾಯ ಕೇಳ್ತೀವಿ, ಕೆಲವು ಮತದಾರ ಅಭಿಪ್ರಾಯನೂ ಕೇಳ್ತೀವಿ, ನಿಮ್ಮಂಥವ್ರನ್ನೂ ಕೇಳ್ತೀವಿ. ಕೇಳ್ಬಿಟ್ಟು ಅವರೊಂದು ಒಂದು ರಿಪೋರ್ಟ್ ನಮ್ಗೆ ಕೊಡ್ತಾರೆ. ಎಲೆಕ್ಷನ್ ಕಮಿಟಿ ಇದೆ, ಸ್ಟೇಟ್ ಎಲೆಕ್ಷನ್ ಕಮಿಟಿ ಇದೆ, ಅಲ್ಲಿ ಕೂತ್ಕೊಳ್ತೀವಿ. ನಾನು, CM, ಬೇರೆ ಬೇರೆ ಸೆಕ್ರೆಟರಿಗಳು ಎಲ್ಲ ಕೂತ್ಕೊಂಡು ಚರ್ಚೆ ಮಾಡಿ ಯಾರು ಟಿಕೆಟ್ ಕೊಡಬೇಕು ಅಂತ ತೀರ್ಮಾನ ಮಾಡ್ತೀವಿ. ಕಮಿಟಿಲಿ ನಿಮ್ಮ ಹೆಸರೇ ಫೈನಲ್ ಆದರೆ ನೀವು ಸ್ಪರ್ಧೆ ಮಾಡ್ತೀರಾ ಸರ್? ನೋಡಪ್ಪ, ಪಾರ್ಟಿ ಏನು ಹೇಳ್ತದೆ ನಾನು ಕೇಳಬೇಕು, ಎಲ್ಲರೂ ಕೇಳಬೇಕು. ಪಾರ್ಟಿ ಈಸ್ ಇಂಪಾರ್ಟೆಂಟ್. ನಾನೇ ಅಧ್ಯಕ್ಷ ಆಗಿದ್ದು, ಅಲ್ಟಿಮೇಟ್ಲಿ ನಮ್ಮ ಜನ ಎಲ್ಲ ಏನು ಹೇಳ್ತಾರೆ, ನಮ್ಮ ಲೀಡರ್ಸ್ ಏನು ಹೇಳ್ತಾರೆ, ಪಕ್ಷಕ್ಕೆ ಇದಕ್ಕೋಸ್ಕರ ಏನು ಹೇಳ್ತಾರೆ ಆ ಕೆಲಸನ ಎಲ್ಲರೂ ನಾನು ಮಾಡಬೇಕು, ನಮ್ಮ ಪಕ್ಷದ ಯಾವುದೇ ಮುಖಂಡರಿದ್ರು ಮಾಡಬೇಕು. ಕನಕಪುರ ಮಾಡಲ್ ರೀತಿ ಚನ್ನಪಟ್ಟಣ ಅಭಿವೃದ್ಧಿ ಮಾಡ್ತೀನಿ ಅಂತ ಹೇಳಿದ್ರೆ, ಆದರೆ CP ಯೋಗೇಶ್ವರ್ ಅವರು ಕನಕಪುರದಲ್ಲಿ ಹೆದರಿಕೆ, ಬೆದರಿಕೆ ಈ ರೀತಿಯ ಮಾಡಲ್ ಭ್ರಷ್ಟಾಚಾರದ ಮಾಡಲ್ ನಮ್ಗೆ ಬೇಡ ಅಂತ ಹೇಳಿದ್ರು. ಅದು ಎಷ್ಟಾರು ಕಂಪ್ಲೇಂಟ್ಸ್ ಏನೋ ಬಂದಿದೆಯಾ ಭ್ರಷ್ಟಾಚಾರದ್ದು? ನಿಮ್ಗೇನೋ ಬಂದಿದೆಯಾ? ಹಾಂ, ಇವಾಗ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಸಂದರ್ಭದಲ್ಲಿ ಕೊನೆ ಹಂತದವರೆಗೂ ಡಿ ಕೆ ಶಿವಕುಮಾರ್ ಏನಾದರೂ ಪ್ಲಾನ್ ಮಾಡೇ ಮಾಡ್ತಾರೆ ಅನ್ನೋಂಥ ನಿರೀಕ್ಷೆ ಇತ್ತು. ಸೊ ಲಾಸ್ಟಿಗೆ ಕೈ ಚೆಲ್ಲಿ ಅದೇ ಥರನಾಗಿ ಚನ್ನಪಟ್ಟಣ ಆಗುತ್ತಾ ಅಂತ. ಈಗ ನೋಡಪ್ಪ, ಜನ ನಮಗೇನೋ ಬುದ್ಧಿ ಕಲಿಸ್ಕೊಟ್ಟಿದ್ದಾರೆ. ಸುರೇಶ್ಗೂ ಸ್ವಲ್ಪ ರೆಸ್ಟ್ ತಗೋ ಅಂತ ಹೇಳಿದ್ದಾರೆ. ಅವನು ಜಾಸ್ತಿ ಡ್ಯೂಟಿ ಮಾಡ್ತಿದ್ದ. ಕೋವಿಡಿಂದ ಹಿಡಿದು ಬೆಳಗ್ಗೆ ಸಾಯಂಕಾಲ ತಿರುಗಿ ರಾಗಿ ಎಲ್ಲ ಮಾಡ್ತಿದ್ದ. ಈಗ ಪಾಪ ಡಾಕ್ಟ್ರಿಗೆ ಪಾಪ ಸರ್ವಿಸ್ ಮಾಡಲಿ. ಸುರೇಶ್ಗಿನ್ನ ಚೆನ್ನಾಗಿ ಕೆಲಸ ಮಾಡಿ ಚೆನ್ನಾಗಿ ಇನ್ನೂ ಅವರು ಜನ ಗೆದ್ಕೊಳ್ಳಿ. ನಿರೀಕ್ಷೆ ಇದೆಯಾ ಸರ್ ನಮಗೆ ಮಂಜುನಾಥ್ ಅವರ ಕೆಲಸದ ಮೇಲೆ ನಿರೀಕ್ಷೆ? ನಮ್ಗೆ ಗೊತ್ತಿಲ್ಲ ಇನ್ನು ಈಗ ಹೆಂಗೆ ನಾನು ಹೇಳಲಿ. ಸರ್, ಈಗ DK ಸುರೇಶ್ ಅವರು ಸ್ಪರ್ಧೆ ಮಾಡಲ್ಲ ಅಂತ ಕಡಾಖಂಡಿತವಾಗಿ ಹೇಳಿದ್ದಾರೆ. ಅವ್ರ ಹೆಸರೇನಾದ್ರು ಮುನ್ನೆಲೆಗೆ ಬಂದಂಥ ಸಂದರ್ಭದಲ್ಲಿ ನೋಡಪ್ಪ, ನಾನಾಗಲಿ ಸುರೇಶ್ ಆಗಲಿ ಪಾರ್ಟಿ ಏನು ಹೇಳ್ತದೆ ನಾವೆಲ್ಲರೂ ಕೇಳಬೇಕು. ಅವ್ರ ಅಭಿಪ್ರಾಯ ಅವ್ರು ಹೇಳಿದ್ದಾರೆ. ಅವರು ನಿಂತ್ಕೋಬೇಕು. ಪಾರ್ಲಿಮೆಂಟ್ಗೆ ನಿಂತ್ಕೊಳ್ಳೋಕೆ ಇಷ್ಟ ಇಲ್ಲ. ಒಂದಿನ ಅವ್ನು ಪಂಚಾಯತಿ ಸ್ಟೇಜ್ಗೆ ಬಂದವನಲ್ಲ, ಅರ್ಜಿ ಹಾಕಿದವನಲ್ಲ. ಮತದಾರರು ಗಲಾಟೆ ಮಾಡಿದ್ರು, ಕಾರ್ಯಕರ್ತರು ಗಲಾಟೆ ಮಾಡಿದ್ರು, ಅವ್ರು ಅರ್ಜಿ ಹಾಕಲಿಲ್ಲ. ಡೆಲ್ಲಿ ಅವರು ಅನೌನ್ಸ್ಮೆಂಟ್ ಮಾಡಿಬಿಟ್ಟು ನಿಂತ್ಕೊಂಡ್ರು ಅಷ್ಟೇ. ಸೊ ಅವ್ರು ಯಾವುದೋ ಅಧಿಕಾರಕ್ಕೆ ಆಸೆ ಪಟ್ಟವರಲ್ಲ. ಸರ್, ನಿನ್ನೆ ಕುಮಾರಸ್ವಾಮಿ ಅವರು ರಾಜ್ಯದ ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ ಸರ್. ಈ ಸರ್ಕಾರ ಹೀಗೆ ಇರಲ್ಲ, ಮುಂದೆ ನಮ್ಮ ಸರ್ಕಾರ ಬರುತ್ತೆ, ನೀವು ನಮ್ಮ ಕೈ ಸಿಗ್ತೀರಿ, ಎಚ್ಚರಿಕೆಯನ್ನು ಕೆಲಸ ಮಾಡಿ. ಆಯ್ತು, ಭಾಳ ಸಂತೋಷ, ಒಳ್ಳೆಯದಾಗಲಿ ಅವ್ರಿಗೆ. ಇನ್ನೊಂದು ಹೇಳಿದ್ರೆ ಸರ್, ರಾಮನಗರದ ಅಭಿವೃದ್ಧಿ ಆಗಿದ್ದೆ ನಾನು ರಾಮನಗರ ಜಿಲ್ಲೆಗೆ ಬಂದ ಮೇಲೆ, ದೇವೇಗೌಡರು ಬಂದ ಮೇಲೆ ಮಾತ್ರ ಆಗಿರೋದು. ಇಲ್ಲಿಗೆ ಇಂಡಸ್ಟ್ರಿಗೆ ತಂದಿದ್ದೆ ನಾನು. ಅವರು ಕಲ್ಲು ಹೊಡ್ಕೊಂಡು ಫಾರಿನ್ಗೆ ಸಪ್ಲೈ ಮಾಡ್ಕೊಂಡು. ಹೌದು, ಕಲ್ಲು ಹೊಡಿತಾನೆ ಇದ್ದೀನಿ, ಈಗ ಹೊಡಿತಾ ಇದ್ದೀನಿ. ಕಲ್ಲು, ಜಲ್ಲಿ, ಮಣ್ಣು, ಭೂಮಿ, ಹೊಲ ಉಳ್ಳೋದು ಎಲ್ಲ ಮಾಡ್ತಾರೆ. ಏನಿಲ್ಲ ಸರ್, ನಿಮ್ಮನ್ನು ಟಾರ್ಗೆಟ್ ಮಾಡ್ತಿದ್ದಾರೆ ಸರ್ ಕುಮಾರಸ್ವಾಮಿ ಟಾರ್ಗೆಟ್ ಮಾಡಿ. ಯಾಕೆ ಟಾರ್ಗೆಟ್ ಮಾಡ್ತಾರೆ? ನನಗೆ ಯಾವ ಟಾರ್ಗೆಟ್ ಯಾರು ಧಾಟಿ ಚೇಂಜ್ ಆಗಿದೆ ಸರ್. ಕೇಂದ್ರ ಸಚಿವರಾದ್ಮೇಲೆ ಅವರ ಧಾಟಿ ಚೇಂಜ್ ಆಗಿದೆ. ಫುಲ್ ಆಫ್ ಕಾನ್ಫಿಡೆಂಟ್ ಆಗಿ ಮಾತಾಡ್ತಿದ್ದಾರೆ. ಒಳ್ಳೇದಲ್ವಾ ಪಾಪ? ಏನೋ ನಮ್ಮ ರಾಜ್ಯಕ್ಕೆ, ದೇಶಕ್ಕೆ ಎಲ್ಲ ಒಳ್ಳೇದಾಗಲಿ ಬಿಡಿ. ದಿನ ನೋಡ್ತಾ ಇದ್ರಲ್ಲ, ಒಳ್ಳೆ ಬದಲಾವಣೆ ಆಗಲಿ, ನಿಮಗೂ ಒಳ್ಳೇದಾಗಲಿ. ಅವರಿಂದ ನಿಮಗೂ ಒಳ್ಳೇದಾಗಲಿ, ನಿಮಗೂ ಸೈಟ್ಗಳು ಬರಲಿ, ನಿಮಗೂ ಮನೆ ಬರಲಿ, ನಿಮಗೂ ಕಸ ಬರಲಿ, ನಿಮ್ಮ ಟಿ ವಿಗಳಿಗೂ ಎಲ್ಲ ಸ್ಟ್ರೆಂತ್ ಬರಲಿ, ನಿಮ್ಮ ಮಾಧ್ಯಮಕ್ಕೆಲ್ಲ ಬೇಕಾದ ಸಬ್ಸಿಡಿ ಕೊಡಲಿ.